ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ನಿಮ್ಮ ಹಾಗೆ ಎಲ್ರು ಅವ್ರವ್ರಿಗೆ ಬೇಕಾಗಿದ್ದನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾವೇನು ಹುಡ್ಕೋಕ್ ಬಂದಿದ್ದೀವಿ? ಅಷ್ಟೇ ಆಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಪ್ರಶ್ನೆಗಳು ಮೂಡ್ತಾನೆ ಇರಲಿಲ್ಲ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. तीर्थात्मिके सर्वमन्त्रात्मिके सर्वतन्त्रात्मिके सर्वयन्त्रात्मिके सर्वपीठात्मिके सर्वतत्त्वात्मिके सर्वशक्त्यात्मिके सर्वविद्यात्मिके सर्वयोगात्मिके सर्वनादात्मिके सर्ववर्णात्मिके सर्वशब्दात्मिके सर्वात्मिके सर्वविश्वात्मिके सर्वदीक्षात्मिके सर्वगेहे जगन्मातृके पाहि मां देवी पाहि मां तुभ्यं नमो देवी तुभ्यं नमः. ಅಡುಗೆ ಹೇಗಿದೆಯೋ? ರುಚಿಯಾಗಿದೆ. ಈ ಮುಂಚೆ ತಮ್ಮನ್ನ ಈ ಊರಲ್ಲಿ ಕಂಡಿಲ್ಲ. ನೀವು ದೇವಸ್ಥಾನದಲ್ಲಿ ಅಡಿಗೆ ಕೆಲ್ಸಕ್ಕೆ ಸೇರ್ಕೊಂಡಾಗಿಂದಲೂ ನಾನು ನಿಮ್ಮನ್ನು ನೋಡಿದ್ದೀನಿ. ಆದ್ರೆ ನನಗೆ ತಮ್ಮ ಮುಖ ಪರಿಚಯನೇ ಇಲ್ಲ. ನನಗೆ ನೀವು ಮಾಡೋ ಪ್ರಸಾದದ ಪರಿಚಯ ತುಂಬಾ ಚೆನ್ನಾಗಿದೆ. ಒಂದ್ ದಿವ್ಸಕ್ಕೂ ತಮ್ಮನ್ನ ಪಾಕಶಾಲೆ ಕಡೆ ನೋಡಿಲ್ಲ. ಪ್ರಸಾದ ಸಿದ್ಧವಾಗೋ ಜಾಗಕ್ಕೆ ನಾನ್ ಬರಲ್ಲ, ನಾನಿರುವಲ್ಲಿಗೆ ಪ್ರಸಾದ ಬರುತ್ತೆ. ತಮ್ಮ ಯಜಮಾನ್ರು ದಿನ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಂದ್ಕೊಡ್ತಾರೋ ಏನೋ ನಿಮಗೆ? ಯಜಮಾನ್ರಲ್ಲ, ಮಕ್ಕಳು ನನಗೆ ಪ್ರಸಾದ ತಂದ್ಕೊಡ್ತಾರೆ. ಒಟ್ನಲ್ಲಿ ನಾನು ಮಾಡೋ ಪ್ರಸಾದ ತುಂಬಾ ಜನ ತಿಂತಾರೆ ಅಂತ ಆಯ್ತು. ತಿನ್ನೋದಲ್ಲ, ಸವಿಯೋದು.
ಅಮೃತದಷ್ಟು ಉತ್ತಮವಾಗಿರುತ್ತೆ ನೀವು ಮಾಡೋ ಪ್ರಸಾದ. ತುಂಬಾ ಹೊಗಳ್ತಾ ಇದ್ದೀರಿ. ಇಲ್ಲ, ನಿಜ ಹೇಳ್ತಿದ್ದೀನಿ. ತಾವು ಬರೋಕ್ ಮುಂಚೆ ನಾನು ಅಮ್ಮ ಮಾತಾಡ್ಕೋತಾ ಇದ್ವಿ. ಪ್ರಸಾದ ಮಾಡೋ ಕೆಲಸ ಬಿಟ್ಬಿಡೋಣ ಅಂತ. ಯಾರು ತಿಂತಾರೋ ಇಲ್ವೋ, ನಾನು ಮಾತ್ರ ತಪ್ಪದೇ ತಿಂತೀನಿ. ಹಾಗಾಗಿ ನನಗೋಸ್ಕರನಾದರೂ ನೀವು ಪ್ರಸಾದದ ಕೆಲಸನ ಮುಂದುವರಿಸಲೇಬೇಕು. ದಯವಿಟ್ಟು ಆ ಕೆಲಸನ ಬಿಡಬೇಡಿ. ಅನ್ನ ಹಾಕೋ ಕೆಲಸದ ಮುಂದೆ ಯಾವ ಕೆಲಸನೂ ದೊಡ್ಡದಲ್ಲ. ಅಕ್ಕಿ ತಂದ್ಕೊಡ್ಬೋದು 1000 ಜನ, ಆದರೆ ಮಾಡೋ ಕೈಗೆ ಹಸಿವನ್ನ ನೀಗಿಸಿದ ಪುಣ್ಯ ಲಭಿಸೋದು. ಖಂಡಿತ. धीरा गंभीरा जय वीरा परिवारा श्री कात्यायिनी मंगलम्. धीरा गंभीरा जय वीरा परिवारा श्री कात्यायिनी मंगलम्. श्री कात्यायिनी मंगलम्. ಅರ್ಶಿನ ಕುಂಕುಮ ಕೊಡಮ್ಮ. उमा कार्त्यायनी गौरी दाक्षायणे हिमवन्तगिरिय कुमारी. उमा कार्त्यायनी गौरी दाक्षायणे हिमवन्तगिरिय कुमारी. रमय रसन पद कमल मधुपे नित्य अमर वंदित गज गमन भवानी भवानी भवानी. उमा कार्त्यायनी गौरी दाक्षायणी हिमवन्तगिरिय कुमारी. पन्नगधरन राणी परम पावने पुण्यफल प्रदायिनी. पन्नगवेणी शर्वाणी कोकिलवाणी उन्नत गुणगण श्रेणी. यन्न मनद अभिमानि देवतेय ಸ್ವರ್ಣಗಿರಿ ಸಂಪನ್ನ ಭಾಗ್ಯನಿಧೆ ನಿನ್ನ ಮಹಿಮೆಯನು ಭಿನ್ನ ಹದಲಿನ ಬಣ್ಣಿಸಲಳವೆ ಪ್ರಸನ್ನ ವದನಳೆ. ಬಾಗ್ನ ಕೊಡಮ್ಮ. ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಹಿಮವಂತಗಿರಿಯ ಕುಮಾರಿ. ಮುತ್ತಿನ ಪದಕ ಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ. ಜ್ಯೋತ್ಯಾಗಿ ಇಟ್ಟ ಪಂಜರ ತೋಲೆ ವೈಯಾರ ರತ್ನ ಕಂಕಣ ದುಂಗುರ.
ತೆತ್ತಿಸ ಕೋಟಿ ದೇವತೆಗಳ ಪೊಗಳುತ ಸತ್ತಿಗೆ ಚಾಮರವೆತ್ತಿ ಪಿಡಿಯುತ್ತಿರೆ ಸುತ್ತಲೂ ಆಡುವ ನರ್ತನ ಸಂದಣಿ ಎತ್ತ ನುಡಿದರತ್ತೈವಾದ್ಯ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ ಹಿಮವಂತಗಿರಿಯ ಕುಮಾರಿ. ಕೊಳೆಬವಸನ ಕಂಚುಕ ಕಸ್ತೂರಿ ತಿಲಕ ಥಳಿಪ ಮೂಗುತಿ ನಾಸಿಕ ತಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ ಆಶೀರ್ವಾದ ತಗೋ ಜಾಜಿ. ಕೀರ್ತಿ ಪಾಟಿಕ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಆದಿಶೇಷ ನಿನ್ನ ಕಿರುಬೆರಳಿನುಂಗುರ ಸಾಂಬ ಶಿವನಿಗೆ ನೀನೆ ಅರ್ಧ ಶರೀರ. जयाम्बिके जगन्माता जय सर्वजगन्मयी जयानवधिकैश्वर्ये जयानुपमविग्रहे. जय वाङ्मनसातीते जय चित्वान्तभञ्जिके जय जन्मजराहीने जय कालोत्तरोत्तरे. ಲೇ ಜಾಜಿ, ನೀನ್ ಹೀಗಿರೋ ಪರೋದನ್ನೆಲ್ಲ ಪೂಜೆಗೆ ಅಂತ ಇಟ್ಬಿಟ್ರೆ ಅಡ್ಗೆ ಹೇಗೆ ಮಾಡೋದು? ಅಷ್ಟೇ, ಎಲ್ರೂ ಉಪವಾಸ ಕೆಡಬೇಕಾಗತ್ತೆ. ಆ ಚಾಕುನಾದ್ರೂ ಕೊಡು, ನಾ ತರಕಾರಿ ಹೆಚ್ಕೋಬೇಕು. ಇವತ್ತು ಆಯುಧ ಪೂಜೆ ಅಲ್ವೇನಮ್ಮ, ಅದಕ್ಕೆ ಮನೇಲಿರೋ ಆಯುಧಗಳನ್ನೆಲ್ಲ ಪೂಜೆಗೆ ಇಡ್ತಿದ್ದೀನಿ. ಅಲ್ವೊಂದು ಅನ್ನದ ಕೈ, ಸೌಟು, ಆಮೇಲೆ ಇಳಿಗೆ ಮನೆ ಇಟ್ಟಿದ್ದೀನಲ್ಲ, ಇವತ್ತೊಂದಿನ ಅದನ್ನೇ ಬಳಸು. ಆ ಈಳ್ಗೆ ಮನೆ ಹಳೇದು, ಮೊಂಡು, ಏನೂ ಹರಿಯೋದಿಲ್ಲ. ಆ ಚಾಕು ಕೊಡು ಹೋಗ್ಲಿ. ಸರಿ ತಗೋ. ಲೇ ಜಾಜಿ, ಇದ್ದ ಬದ್ದ ಆಯುಧಗಳನ್ನೆಲ್ಲ ತಂದು ಇಲ್ಲಿ ಇಡ್ತಿದ್ಯಲ್ಲ, ಆಯುಧ ಪೂಜೆ ಯಾಕೆ ಶುರುವಾಯ್ತು ಅಂತ ಗೊತ್ತೇನೆ? ಅದೇ ಮನೇಲಿರೋ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ. ಆದ್ರೆ ಶುರುವಾಗಿದ್ದು ಹೇಗೆ ಗೊತ್ತಾ? ಮಹಾಮಾತೆ ದುರ್ಗೆ ನಾಳೆ ವಿಜಯದಶಮಿ ದಿವಸ ಶತ್ರು ಸಂಹಾರಕ್ಕೆ ಹೊರಡೋ ಪ್ರತೀತಿ. ಅದಕ್ಕೆ ಮುಂಚೆ ಆಯುಧಗಳ ಪೂಜೆ ಅಂತ ಪುರಾಣ ಹೇಳುತ್ತೆ. ಅದರ ಇನ್ನೊಂದು ಅರ್ಥದಲ್ಲಿ ರಾಜರ ಕಾಲದಲ್ಲೇ ಯುದ್ಧಗಳೆಲ್ಲ ನಿಂತೋದ ಮೇಲೆ ಇದ್ದ ಬದ್ದ ಆಯುಧಗಳೆಲ್ಲ ತುಕ್ಕು ಹಿಡಿಯೋದಿಕ್ಕೆ ಶುರುವಾದ್ವಂತೆ. ಅಕಸ್ಮಾತ್ ಮುಂದೆ ಯುದ್ಧ ಶುರುವಾಗ್ಬಿಟ್ರೆ, ಹೀಗೆ ಆಯುಧಗಳೆಲ್ಲ ನಿರುಪಯೋಗಿ ಆಗಿದ್ರೆ ಶತ್ರುಗಳು ಸುಲಭವಾಗಿ ಗೆದ್ದು ಬಿಡ್ತಾರಂತೆ ಯೋಚನೆ ಮಾಡಿ ವರ್ಷಕ್ಕೆ ಒಂದು ಸಲವಾದ್ರೂ ಆಯುಧಗಳನ್ನೆಲ್ಲ ಹರಿತಗೊಳಿಸಿ ತೊಳೆದು ಬಳಿದು ಶುದ್ಧಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ವಿಜಯನಗರದ ಅರಸರು ಶುರು ಮಾಡಿದ್ದು ಈ ಹಬ್ಬನ. ಅದರ ಮುಂದುವರೆದ ಭಾಗವಾಗಿ ಅಂಗಡಿಗಳಲ್ಲಿ, ಮನೆಗಳಲ್ಲಿ ನಾವು ನಿತ್ಯ ಉಪಯೋಗಿಸೋ ವಸ್ತುಗಳನ್ನು ವರ್ಷಕ್ಕೆ ಒಂದ್ಸಾರ್ತಿ ಆದರೂ ತೊಳೆದು ಶುದ್ಧೀಕರಿಸಲಿ, ಉಪಯೋಗಿಸ್ಲಿ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಹಬ್ಬ ಆಚರಿಸ್ಬೇಕು ಅಂತ ಅರಸರು ಆಜ್ಞೆ ಹೊರಡಿಸಿದ್ರಂತೆ. ಅದು ಸರಿನೇ. ನಮ್ಗೆ ಅನ್ನ ಹುಟ್ಟಿಸ್ಕೊಳ್ಳೋ ದಾರಿ ತೋರಿಸೋ ಎಲ್ಲಾ ವಸ್ತುಗಳು ಆಯುಧವೇ. ಅದು ಸರಿ. ಆ ವಿದ್ಯಾ ಗಾಡಿಗಳನ್ನೆಲ್ಲ ತೊಳೆದ್ನ ನೋಡು, ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ. ಇನ್ನೊಂದು ಸ್ವಲ್ಪ ಜೋಡ್ಸೋದಿದೆ, ಜೋಡಿಸ್ಬಿಟ್ಟು ನೋಡ್ತೀನಪ್ಪ. ಸರಿ ಅಮ್ಮ, ಬಾಳೆ ಎಲೆ ಎಲ್ಲಿಟ್ಟಿದ್ಯಾ? ತಕ್ಕೊಡು ಬಾ.
ನೀರು. ಅದನ್ನ ಕಾರ್ ಮೇಲೆ ಇಡ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ? ಕೆಳಗಡೆ ಇಡು, ಇವಾಗ ತಾನೇ ಒರೆಸಿದೀನಿ. ಏನ್ ಬಾರಿ ಬಾರಿ ದಿನ ವರ್ಸವ್ ನಂಗೆ. ದಿವಸ ಒರೆಸ್ತೀನಿ, ನೀನ್ ನೋಡಿಲ್ಲ ಅಷ್ಟೇ. ಓಹೋ, ಯಾಕೆ ನಗ್ತಿರೋ? ಪಾಪ ನನ್ನನ್ನು ಹೊತ್ಕೊಂಡು ಎಷ್ಟು ಓಡಾಡಿದೆ ಗೊತ್ತಾ ಇದು? ವಿದ್ಯಾ, ನೀನು ಮರ್ತು ಬಿಟ್ಟಿದ್ಯಾ? ಕಾಡು ಮೇಡು ಸಂತೆ ಜಾತ್ರೆ ಶಾಲೆ ಎಲ್ಲದಕ್ಕೂ ಇದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಾನು. ನಿನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಈ ಸೈಕಲಲ್ಲಿ ಎಲ್ಲ ಕಡೆ ಸುತ್ತಾಡಿಸ್ತಾ ಇದ್ರು. ನನಗೆ ನಾಚಿಕೆ ಆಗಿ ಆಮೇಲೆ ಬರೋದಿಲ್ಲ ಅಂತಿದ್ರು. ಇನ್ನೇನಪ್ಪ, ನನಗೆ ಬರ್ತಾ ಇದ್ದಿದ್ದ ಸಂಬಳ, ಆ ದುಡಿಮೆನಲ್ಲಿ ಸ್ಕೂಟ್ರು ಬೈಕು ಅಂತ ಪೆಟ್ರೋಲ್ ಹಾಕಿಸ್ಕೊಂಡು ತಿರುಗಾಡಕ್ಕಾಗ್ತಿತ್ತ? ಇದೇ ನಮಗ್ ಪುಷ್ಪಕ ವಿಮಾನ. ಸಂತೋಷ ಆಯ್ತು ಆ ದಿನಗಳಲ್ಲಿ. ಏನೋ ಜಗ್ಗಿ, ಆಟೋ ತಂದ್ಬಿಟ್ಟೆ? ಆಟೋ ತೊಳಿಬೇಕಲ್ಲಪ್ಪ, ಪೂಜೆ ಮಾಡ್ಬೇಕಲ್ಲ. ಮನೇಲಿ ನಾನು ಒಬ್ಬನೇ ತೊಳ್ಕೊಂಡು ಕೂತಿರ್ಲಿ ಅಂತ ಇಲ್ಲಿಗೆ ತಂದೆ. ಹಾ ಜಾಜಿ, ಒಂದು ಬಕೆಟ್ ನೀರು ತಗೊಂಬರಕು, ಹಾಗೆ ಒಂದು ಪ್ಯಾಕೆಟ್ ಶಾಂಪು ತಗೊಂಬ. ಗಾಡಿ ತೊಳಿಬೇಕು ಅಂತ ಗೊತ್ತಿರೋರ್ಗೆ ಒಂದ್ ಪ್ಯಾಕೆಟ್ ಶಾಂಪು ತರಕ್ಕಾಗಲ್ವಾ? ಏಯ್, 2 ರೂಪಾಯಿ ಶಾಂಪುಗೆ ಎಷ್ಟೋ ಮಾತಾಡ್ತೀಯಲೇ? ಎಷ್ಟೋ ಬೇಕು ದುಡ್ಡು ನಿಂಗೆಲೆ? ಎಷ್ಟೋ ಬೇಕು ಹೇಳ? ತಗೊಳ್ಳೋ, ಎಷ್ಟೋ ಬೇಕು ದುಡ್ಡು? ಮಾತಾಡ್ತಾನೆ. ತಗೊಳ್ಳಿ. ಅಯ್ಯ, ಯಾಕೆ ಹಾಕಿ ತಂದು ಕುಕ್ತೀಯ? ನನ್ನ ಕೈ ಕೊಡಬಾರ್ದಾ? ಕೊಟ್ಬಿಡಿ, ಹಾಳಾಗಿ ಹೋಗಿ ಸಾಯ್ಲಿ. ರಾಜಮಾತೆ ರಾಜಲಕ್ಷ್ಮಿ ಅವರು, ನೀವೇನಂದ್ರೆ ನನಗೆ ಆಶೀರ್ವಾದ ಇದ್ದ ಹಾಗೆ. ಅವಳ್ಯಾಕೋ ಕರ್ಕೊಂಬರ್ಲಿಲ್ಲ? ಅವಳ ಹಾಕಿ ಬರ್ಬೇಕು ಇಲ್ಲಿಗೆ, ಅವಳು ಮನೇಲಿ ಇರ್ಲಿ ಬಿಡಿ. ತಗೊಳ್ಳಿ. ಆಹಾ, ಆಶೀರ್ವಾದ ಮಾಡಿದ್ವಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಆಶೀರ್ವಾದ ಮಾಡಿಪ್ಪ. ಒಳ್ಳೇದಾಗ್ಲಿ ಕಣೋ ವಿದ್ಯಾ. ಇನ್ನ 4 ಗಾಡಿಗಳು ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡೋ ಹಾಗಾಗಿ. ಲೇ ಗೇಂಡ ಮೃಗ, ಚಿಕ್ಕಪ್ಪನ ಕಾಲಿಗೆ ಬೀಳ್ಬೇಕಣ್ಣಲೇ, ಬಾರೋ. ಮನ್ಸಲ್ಲೇ ಮಾಡಾಗಿದೆ, ಪರವಾಗಿಲ್ಲ. ಎಲ್ಲ ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಬಿಡಿ. ಅಜ್ಜಮ್ಮ, ನಾ ದೇವಸ್ಥಾನಕ್ಕೆ ಹಾಕಿ ಬರ್ತೀನಿ. ಕೊಡ್ಪ ಜಾಜಿ. ಜಾಜಿ, ದೇವಸ್ಥಾನದಿಂದ ಬರ್ತಾ ಒಂದಿಬ್ರು ಮುತ್ತೈದರನ್ನ ಕರ್ಕೊಂಬ. ನಾನು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರೆ ಅನ್ನೋದು ನೋಡ್ತೀನಿ. ಸರಿ ಅಜ್ಜಮ್ಮ. ಜಾಜಿ, ಬಂಗಾರಿ ಜೊತೆ ಜಾಸ್ತಿ ಸೇರ್ಬೇಡ. ಯಾಕಜ್ಜಮ್ಮ, ಅವನೇನ್ ಮಾಡ್ದ? ನಿನ್ಗೇನು ಗೊತ್ತಾಗಲ್ಲ ಕಣೆ, ಹೇಳ್ದಷ್ಟು ಮಾಡು, ಹೋಗು. ಸರಿ. ಎಲ್ಲಿ ಆ ಹುಡುಗಿ? ಎಲ್ಲಿ ಇಗ್ರ? ಹುಡುಕ್ತಾನೆ ಇದೀವಲ್ಲ, ಸಿಗುತ್ತೆ. ಹೂ ಸಿಗ್ತದೆ. ಮಣ್ಣು ಮಕ್ಕದ ಮೇಲೆ ಹಾಕ್ಬಿಟ್ಟು ಆಳ ತುಪ್ಪ ಬಿಟ್ಬಿಡು. ಕಂಡವ್ರನ್ನೆಲ್ಲ ಕೇಳಿದ್ದಾಯ್ತು, ಕಂಡ ಕಡೆ ಎಲ್ಲ ನೋಡಿದ್ದಾಯ್ತು. ಎಲ್ಲಿ? ಸುಮ್ಮನೆ ನನ್ನ ಸಮಾಧಾನ ಮಾಡೋಕ್ಕೋಸ್ಕರ ಚಕ್ರಾಪುರಿ ಕರ್ಕೊಂಬಂದೆ. ನಿಜ ಹೇಳು ಶಿವರುದ್ರ, ಏನ್ ಸನ್ಸ್ ಮಾಡ್ತಾ ಇದ್ಯಾ? ನೀನು ಮೋಸ ಮಾಡೋ ಹಾಗಿದ್ದಿದ್ರೆ ಇಲ್ಲಿವರೆಗೂ ನಿನ್ ಜೊತೆ ಬರ್ತಾ ಇರ್ಲಿಲ್ಲ. ನಾನು ಬಲವಂತ ಮಾಡಿದ್ದಕ್ಕೆ ನೀನು ಬಂದಿದ್ದು, ಇಲ್ಲದೆ ಇದ್ರೆ ನೀನೆಲ್ಲಿ ಬರ್ತಾ ಇದ್ದೆ? ಒಂದೇ ಹುಣ್ಣಿಮೆ ನಮ್ಗೆ ಉಳಿದಿರೋದು, ನೆಪ್ಪಿರ್ಲಿ. ನೋಡ್ ಕನಕಾಂಬರಿ, ವಿಗ್ರಹ ನಿನಗೆಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ಹುಡುಗಿ ಸಿಕ್ಕಿ ವಿಗ್ರಹ ಸಿಗೋವರೆಗೂ ನಿಧಿ ನಮಗೆ ದಕ್ಕೋದಿಲ್ಲ. ಮತ್ತೆ ಬೇಗ ಹುಡುಕ್ಬೇಕಲ್ವಾ ಹುಡುಗಿನ? ಗಲ್ಲಿ ಸುತ್ತಿದಾಯ್ತು, ಎಲ್ಲಿ ಸಿಕ್ಕಿದ್ಲ ಹುಡುಗಿ? ಎಲ್ಲ ಮನೆ ಮುಂದೆನೂ ಕಣ್ಣಿಟ್ಟವ್ರೆ ನಮ್ಮ ಹುಡುಗರು. ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಅದು ಏನು ಸಿಗ್ತಾಳೋ ಏನೋ, ಈ ಊರಿಗೆ ಬಂದಾಗಿಂದ ಬರೀ ದುಡ್ಡು ಖರ್ಚಾಯ್ತು ಅಷ್ಟೇ. ವಿಗ್ರಹನ ಅರಿಯಂತಪುರಕ್ಕೆ ತರೋ ಜವಾಬ್ದಾರಿ ನಂದು. ನೀವು ಒಂದು ಕಡೆ ತೆಪ್ಪಗಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಬೋದು. ಅದು ಬಿಟ್ಟು ನನ್ನ ಮೇಲೆ ಸಾವರಿ ಮಾಡಿದ್ರೆ ನೀನೇ ಹುಡ್ಕೊಂಬ, ನಾನು ಹೋಗ್ತೀನಿ. ಏನು ಎದುರಿಸ್ತೀಯಾ? ಸತ್ಯ ಹೇಳ್ತಾ ಇದ್ದೀನಿ. ಆಯ್ತು, ಕಾಯ್ತೀನಿ. ಅದು ಏನು ಕಿಸಿತೀಯೋ ನೋಡೋಣ. ಒಟ್ಟಿನಲ್ಲಿ ಆ ಹುಡುಗಿ ಜಾಜಿನ ಹುಡುಕ್ಬೇಕಷ್ಟೆ. ಏನು ಮಣಿಕಂಠ, ಇವರು ಜಾಜಿನ ಹುಡುಕ್ತಾ ಇದ್ದಾರೆ? ಇವರು ಅರಿಹಂತಪುರದವರ?
ಇವ್ರಿಗೆ ಯಾಕೆ ಜಾಜಿ ಬೇಕು ವಿಗ್ರಹ ಬೇಕು?